ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತಿನ ಬ್ಲಾಗ್ ಚಲೋ ಮಾಡಿ ನೋಡಿ. ಇವತ್ತು ಟೈಮು 6 ಗಂಟೆ ಆಗೈತ್ರಿ. ಇವತ್ತು ಆಗಸ್ಟ್ 15 ಮಕ್ಕಳದು ಡ್ಯಾನ್ಸ್ ಇರ್ತಾವೆಲ್ಲ, ಶಾಲ್ಯಾಗ ಧ್ವಜ ಹಾರಿಸ್ತಾರೆ. ಸ್ವಾತಂತ್ರ್ಯ ಸಿಕ್ಕಿದ ದಿನ ಇವತ್ತು. ಹಿಂಗಾಗಿ ಬೆಳಗ್ಗೆ ಜಲ್ದಿ ಹೇಳ್ಬೇಕಂದ್ರೆ ನಿನ್ನ ರಾತ್ರಿ ಎಲ್ಲ ಖರ್ಚಿಕ ಮಾಡಿ ಲೇಟಾಗಿ ಬಂದು ಜಲ್ದಿ ಹೇಳೋಕೆ ಕಾಲಿಲ್ರಿ. ಬರೀ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಲ್ಲ, ಹೈಪ್ ಮಾಡಿ. ಹಂಗೆ ವಿಡಿಯೋ ನೋಡಿ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ ರೀ. ಮೊದಲು ಏನು ಕೆಲಸ ಮಾಡಲ್ಲ. ಇವತ್ತು ಜಲ್ದಿ ಬಂದುಬಿಡ್ತಾರೆ. ಧ್ವಜ ಹಾರಿಸೋಣ 11ಕ್ಕೆ ಬರ್ತಾರೆ. ಅಲ್ಲಿ ಕೂಡ ಊಟ ಇರುತ್ತಾ, ಪಲಾವು ಹಿಂಗೇನರ ಸಿರಾ ಮಾಡಿಸಿರ್ತಾರೆ. ಇವತ್ತು ಸ್ವಾತಂತ್ರ್ಯೋತ್ಸವ ದಿನ ಅಂತೇಳಿ ಇಲ್ಲಿಗೆ ಬಾಳೆಹಣ್ಣು ಚಾಕ್ಲೇಟ್ ಇದೆಲ್ಲ ಕೊಡ್ತಾರೆ. 7 ಗಂಟೆಗೆ ಹೋಗ್ಬೇಕ್ರಿ. ಶ್ರವಣ ಇಬ್ಬರನ್ನ ರೆಡಿ ಮಾಡ್ತೀನಿ. ಶ್ರವಣಿನೂ ಓತಾಡ್ರಿ, ಶ್ರವಣನು ಓದ್ತಾ ನೋಡಿ. ಶ್ರವಣಿ ಹೋಗಕ್ಕೆ ಒಲ್ಲೆ ಅನ್ನಕತ್ತಿರ್ಲಿಲ್ಲ. ಡ್ಯಾನ್ಸ್ ನೋಡಕ್ಕೆ ಹೋಗ್ತೀವಿ ಮಮ್ಮಿ ಶಾಲ್ಯಾಗ, ನಾವು ಅಲ್ಲೇ ಅನ್ನೋ ಡ್ಯಾನ್ಸೇ ಮಾಡಿಲ್ಲ. ಒಲ್ಲೆ ಅಂದ್ಲು ಹೋಗವ ಸಾಲಿ ಕಲಿತಿ, ಅಲ್ಲಿ ಹೋಗಿ ಧ್ವಜ ಹಾರಿಸಿ ಬಾ ಅಂತೇಳಿ ಕಳಿಸಿದೆ. ಶ್ರವಣಿ ರೆಡಿ ಹಾಕತ್ತಾಡ್ರಿ. ನಾನು ಕೂಡ ಎದ್ದುಗಡೆ ಲಾಗ್ ಚೇರ್ ಮಾಡಿನ. ಏನು ಕಸ ಗುಡಿಸಿಲ್ಲ, ಏನು ಇಲ್ಲ ನೋಡ್ರಿ ಕೆಲಸ. ಏನು ಮಾಡೋದು, ಹೆಣ್ಮಕ್ಳು ಕೆಲಸ ಅಂದ್ರೆ ಹಂಗೆ. ಇವು ಹಬ್ಬ ಬಂದುಬಿಡ್ತದೆ, ಯಾಕಾರ ಹಬ್ಬ ಬರ್ತಾವ ಅನಿಸ್ಬಿಡುತ್ತೆ ನೋಡಿ. ಏನು ಕೆಲಸ ಮಾಡೋದೇ ತೊಳಿ ಬಳಿ ಅದನ್ನ ಮಾಡು ಇದನ್ನ ಮಾಡು. ನಾ ಖರ್ಚಿಕ ಮಾಡಿದೆ, ನೀ ಹೋಳ್ಗೆ ಮಾಡಿದೆ, ಹಿಂಗೆಲ್ಲ ನಡ್ಬಿಡು. ಮಕ್ಕಳು ಸ್ಕೂಲಿಗೆ ಕಳಿಸಿ ಇವತ್ತು ನಮ್ಮ ಸ್ವಾತಂತ್ರ್ಯೋತ್ಸವ ದಿನ ರೀ. ಸ್ವಾತಂತ್ರ್ಯ ಧ್ವಜ ತೆಗಿಲಿಕ್ಕಂದ್ರೆ ಹೆಂಗೆ ರೀ. ಹಿಂಗಾಗಿ ಅಂಗಳ ಕಸ ಗುಡಿಸ್ಕೊಂಡು ಎಲ್ಲ ರಂಗೋಲಿ ಹಾಕೊಂಡು ಈ ಥರ ರಂಗೋಲಿ ತೆಗಿ ನೋಡಿ. ಸಿಂಪಲ್ಲಾಗಿ ನಮ್ಗೆ ಹೆಂಗೆ ಬರುತ್ತಾ ಹಂಗೆ ತೆಗಿಯೋದು ನೋಡಿ. ರಂಗೋಲಿ ಹಾಕಕತ್ರ ನನ್ನ ಮನೆ ಮುಂದೆ ತೆಗಿಬಾ, ನಿಮ್ಮ ಮನೆ ಮುಂದೆ ತೆಗಿಬಾ ಅಂತ ರಂಗೋಲಿ ಎಲ್ಲರನ್ನೂ ಕರೆದು ಹಾಕಿಸೋದ್ರಿ. ಸ್ವಾತಂತ್ರ್ಯೋತ್ಸವ ದಿನ ರೀ ಎಲ್ಲರೂ ತೆಗಿತಾರೆ. ನಮ್ಮ ಹಳ್ಳಿ ಕಡೆಯಲ್ಲಿ ಮನೆ ಮುಂದೆ ಈ ಥರ ಎಲ್ಲರೂ ತೆಗಿತಾರೆ. ನಮ್ಮ ಹಳ್ಳಿ ಕಡೆ ಯಾಕೆ ಎಲ್ಲ ಇಡೀ ಜಗತ್ತೇನ ತೆಗಿತೈತೆ. ಯಾಕಂದ್ರೆ ಇವತ್ತು ನಾವು ಸ್ವಾತಂತ್ರ್ಯ ಅಡ್ಡಾಡ್ತೀವಂದ್ರೆ, ಸ್ವಾತಂತ್ರ್ಯವಾಗಿ ಇದೀವಂದ್ರೆ ಅದಕ್ಕೆ ಗಾಂಧೀಜಿ ಮುತ್ಯ ಕಾರ್ ನೋಡಿ. ಯಾಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಗಾಂಧೀಜಿಯವರು. ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲ ಮನೆಯೂ ಕ್ಲೀನ್ ಮಾಡ್ಕೊಂಡು ಎಲ್ಲ ಕಸ ಗುಡ್ಸೀನಿ. ಇನ್ನು ಮಕ್ಕಳು ಸ್ಕೂಲ್ಗೆಲ್ಲ ಬರ್ರಾಗ ಅವ್ರಿಗೆ ಕೂಡ ಅಡುಗೆ ಮಾಡಬೇಕು. ನೋಡ್ತಿರ್ಬೇಕು ಮನೆಯೆಲ್ಲ ಹೆಂಗೆ ಕ್ಲೀನ್ ಆಗೈತೆ ಅಂತ. 8 ಗಂಟೆ ಆಗೈತೆ ರೀ. ಬಿಸಿಲು ನೋಡಿ ನಮ್ನೆ ಆಗೈತಂದ್ರೆ ಬಿಸಿಲು, ಅಷ್ಟು ಬಿಸಿಲು ಐತೆ ನೋಡಿ. ಇವಾಗ ಮಾತ್ರ ನನಗೆ ಇವತ್ತು ಕೆಲಸ ಭಾಳ ಐತ್ರಿ ಸಿಕ್ಕಾಪಟ್ಟೆ. ಎಷ್ಟು ವಿಡಿಯೋ ಮಾಡೋದಾಗುತ್ತೆ ಅಷ್ಟು ವಿಡಿಯೋ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಇನ್ನು ಮನೆಯಿಂದ ಇನ್ನೂ ಪುಟ್ಟ ಬಾಂಡೆ ಅದಾವ್ರಿ, ಬಟ್ಟೆ ಅದಾವು. ಇನ್ನು ಇವತ್ತು ಕರ್ಚಿಕ ಪುಡಿ ಮಾಡಬೇಕು. ಉಷ್ಟು ಸಜ್ಜಿ ತೊಳೆದು ಹುರಿದು ಇಟ್ಟು ನೋಡ್ರಿ. ಸಜ್ಜಿ ತೊಳೆದು ಹುರಿದು ಹಾಕೀನಿ. ಸುಡ್ತಾ ನೋಡಿನ ಸಜ್ಜಿ ಕಲ್ಲಿಬೇಳೆ ಸಜ್ಜಿ ಉಂಡೆ ಮಾಡ್ಬೇಕ್ರಿ. ಈ ಕಡೆ ಮುಂಜಾನೆ ಹಂಗೆ ಮಕ್ಕಳು ಶಾಲಿಗೆ ಹೋದ್ರಲ್ಲ, 8 ಗಂಟೆ ಆದ್ರೆ ಅವ್ರು ಕಳಿಸಿ ಎಲ್ಲ ಕಸ ಗಿಸ ಗುಡ್ಸೋರಾಗನೇ. ಆಮೇಲೆ ಹಂಗೆ ಸಜ್ಜಿ ತೊಳೆದು ಪ್ಯಾನಿಂಗ್ ಗಾಳಿ ಹಾಕಿದ್ದೆ, ಆರಿದು ಅವನು ಕೂಡ ಹುರಿದು ನೋಡಿ. ಶೇಂಗಾ ಹುರಿದು ಅವನು ಹುರಿದೆ. ಟೈಮಿಗೆ 10 ಗಂಟೆ ಆಗೈತ್ರಿ. ಒಂದಿಷ್ಟು ಕರ್ಚಿಕಾಯಿ ಹಾಕಕ್ಕೆ ಬರ್ತಾ ಅಂತೇಳಿ ಹುರಿದಿಟ್ಟಿನಿ ಬಿಳಿ ಎಳ್ಳು. ಈ ಶೇಂಗಾನು ಅಷ್ಟು ಕೇರ್ಬೇಕ್ರಿ. ಇವನ್ನ ಎಲ್ಲ ಸೊಟ್ಟಿ ಕೇರಿ ಒಂದಿಷ್ಟು ಸಜ್ಜಿ ಉಂಡೆ ಮಾಡ್ಬೇಕ್ರಿ. ಮೇನ್ ನಾಗಪ್ಪಗೆ ಸಜ್ಜಿ ಉಂಡೆ ಬೇಕೇ ಬೇಕು. ಸಜ್ಜಿ ಉಂಡೆ ನೀಡ್ಸ್ಕೊಳಕ್ಕೆ ಪಡ್ಸೋಣಕ್ಕೆ ಬರ್ತಾರೆ. ಹಿಂಗಾಗಿ ಕಲ್ಲಿ ಬೇಳೆ ಹಾಕೀನಿ. ಸಜ್ಜಿ ತೊಳೆದು ಹಾರಾಕಿ ಒಣಗಿಸಿ ಹುರಿದು ನೋಡಿ. ಈ ಅಲ್ಪೆ ಒಣ ಹಾಕಿದ್ದೆ. ಅಲ್ಲಿ ಮ್ಯಾಗಿನ ಅಕ್ಕಿ ಒಣ ಹಾಕಿದ್ರಿ. ಇನ್ನು ಪ್ಯಾನ್ ಚಾಲೂ ಐತೆ. ಅಕ್ಕಿ ಒಂದಿಷ್ಟು 5 ನಿಮಿಷ ನೆನಿಟ್ಟು ಸ್ವಚ್ಛ ತೊಳೆದು ಹಾರಾಕಿನಿ. ಅವಕ್ಕೆ ಏನೂ ಹಾಕಲ್ರಿ. ಅಕ್ಕಿಗೆ ಹಂಗೆ ಬಿಸೊಂಬಂದ್ಬಿಡ್ತೀನಿ. ಅಕ್ಕಿ ಬಿಸೊಂಬಂದು ಆಮೇಲೆ ಪುಟಾಣಿ ಮಿಕ್ಸರ್ಗೆ ಹಾಕಿ ಮಾಡಿರಿ. ಚಕ್ಲಿ ಮಾಡಿರತ್ತಿ ಬಿಸೊಂಬಂದು ಇಟ್ಟಿರ್ತಂದ್ರೆ ಏನೋ ಮಾಡೋಕ್ಕೆ ಬರ್ತಾ. ಚಕ್ಲಿ ಶೇವಾ ಇವು ಹಾಕಿ ಮಾಡ್ತಾರಲ್ರಿ, ಶೇಂಗಾ ಹಾಕಿ ಉಂಡೆ ಪುಟಾಣಿ ಹಿಟ್ಟು ಹಾಕಿ ಹಂಗೆ ಉಂಡೆ ಮಾಡಬೇಕು. ಮತ್ತು ಮಾಡೀನಿ. ಏನು ಮಾಡೋದಾಗುತ್ತೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಬದ್ನಿಕಾಯಿ ಪಲ್ಯ ಮಾಡೀನಿ. ಟೈಮ್ 10 ಗಂಟೆ ಆಗೈತಿ. ಈಗ ಶ್ರವಣ್ ಕುಮಾರ ಹಂಗೆ ಹೋದ್ರಿ. ಬೆಳಗ್ಗೆ ಏನೂ ತಿನ್ನಲಿಲ್ಲ ಬೀಳಿಲ್ಲ. ನಾನು ಹಾಕೋಕ್ಕೆ ಎದ್ದು ಒಳಗೆ ಮುಕ್ಕೊಂಬಿಟ್ಟು ನೋಡಿ. ಎದ್ದಿದ್ನೇ ಹಂಗೆ ಎಲ್ಲ ಕೆಲಸ ಆಗ್ತಿತ್ತು. ಎಚ್ಚರನಾಗ ಇನ್ನು 12ಕ್ಕೆ ಬಂದು ಖರ್ಚಿಕಾಯಿ ಮಾಡಿ ಮುಕ್ಕೋಯ್ದನ. ಒಳಗೆ ಬಂದು ಕೇರಿ ಇದು ಮಾಡ್ರಾಗನೇ ಲೇಟ್ ಆಯಿತು. ಅದಕ್ಕಂತೇಳಿ ಅವರು ಹಂಗೆ ಹೋದರು. ಅಲ್ಲಿ ಶಾಲೆಗೆ ಏನು ಉಣ್ತಾವ ಏನು ಬಿಡ್ತಾವ. ಅಲ್ಲಿ ಚಾಕ್ಲೇಟಾಗಿ ಕೊಡ್ತಾರೆ ಅಷ್ಟೇ, ಅಲ್ಲಿ ಊಟ ಕೊಡಲ್ಲ. ನಾಷ್ಟ ಇಷ್ಟ ನೋಡೋಣ್ರಿ ಎಷ್ಟಕ್ಕೆ ಬರ್ತಾರೆ. ನೀಟ್ ಬರ್ತಿರ್ಬೇಕು ರೀ. ಈ 10-11ಕ್ಕೆ ಬರ್ತಾರೆ ಇವರು. ಗಾಳಿ ಬೀಸೋ ದಿನ. ಅದಕ್ಕೆ ಒಂದು ರೊಟ್ಟಿ ಮಾಡ್ತೀನಿ ರೀ. ಇವೆಲ್ಲ ಕೇರಿ ಗಿರ್ನಿ ಕಳಿಸ್ತೀನಿ. ಶ್ರಾವಣಿ ಬಂದ್ಮ್ಯಾಗ. ಶ್ರಾವಣಿ ಇವತ್ತು ಬಂದಂದ್ರೆ ಸಾಲಿ ಸೂಟಿ ನೋಡಿ. ಗಿರ್ನಿ ಕಳಿಸ್ತೀನಿ. ಅಲ್ಲಿ ಹೋಗಿ ಒಬ್ಬರು ಮನ್ಯಾಗ ಹೋಗಿ ರುಬ್ಬೇಕ್ರಿ. ಸಜ್ಜಿ ಉಂಡೆ ಬೆಲ್ಲ ಹಾಕಿ 1 kg ಬೆಲ್ಲ ಬೇಕು ನೋಡಿರಿ. ಈಗ ಉಂಡೆ ಇಷ್ಟ ರೀ. ಸಜ್ಜಿ ಉಂಡೆ ನನ್ನ ಫೇವ್ರೇಟ್ ರೀ. ಸಜ್ಜಿ ಉಂಡೆ ಇಷ್ಟ ನನಗೆ. ಅದಕ್ಕಂತ ಮಾಡ್ಕೊತೀನಿ. ಶೇಂಗಾದ ಉಂಡೆ ಮಕ್ಕಳಿಗೆ ಮಾಡ್ತೀನಿ. ಮಾಡಿ ಚಕ್ಲಿ ಕರ್ಚಿಕಾಯಿ ಚೂಡ ಇಷ್ಟು ಮಾಡ್ಬೇಕಂತ ಮಾಡೀನಿ ರೀ. ಮತ್ತು ಸೇವಾ ಕರ್ಚಿಕಾಯಿ ಬಿಡ್ತೀನಿ ರೀ. ಈಗ ಹಬ್ಬಗೆ ಮಾಡಿಬಿಡ್ತೀನಿ.
ಸುಮ್ಮನೆ ಡಬ್ಬಿ ತುಂಬಿಡ್ತೀನಿ. ಎಳ್ಳು ಒಂದು ಕಡೆ ಕಟ್ಟಿಡ್ತೀನಿ. ಈ ಹುಟ್ಟಿ ತಂದಕ್ಕೆ ಆಗಲ್ಲ ರೀ. ಇವತ್ತು ಚಕ್ಲಿ, ಶೇವಾ, ಚೂಡಾ, ಸಜ್ಜಿ ಉಂಡೆ, ಶೇಂಗಾದ ಉಂಡೆ ಇಷ್ಟು ಅನ್ನೋದಕ್ಕೆ ಆಗಲ್ಲ ರೀ. ಆಗೋಟ್ ಮಾಡ್ಕೊತೀನಿ. ಅವು ತರ್ತೀನಿ, ಯಾಕೆ ಮಾಡ್ತೀವಿ ಅಂತ ಬೈದ ಏನೇ ಫೋನ್ ಹಚ್ಚಿ ನೋಡೋಣ ಏನೇ ಮಾಡೋದಾಗತ್ತಾನ. ಹುಡ್ರದವ್ರಿ ಅವು ಬರ್ತಾನೆ ಎಲ್ಲಿ ಹುಡ್ರು ಹಬ್ಬ ಐತೆಲ್ಲ ಮಾಡಲೇಬೇಕಾಗತ್ತೆ ನೋಡಿ. ನಾನು 2 ಕಿಲೋ ಶೇಂಗಾ ತಂದಿದ್ದೆ, 1.5 ಕಿಲೋ ಹುರಿದೀನಿ ರೀ. ಈಗ ಕರ್ಚಿಕಾಯಿ ಇಲ್ಲಿ ಶೇಂಗಾ ಪುಡಿ ಚೂಡಾಕ ಆತ ಅಂತೇಳಿ ಚೂಡಾಕ್ಕೆ ಆ್ಯಕ್ಚುಲಿ ಹುರಿದು ಹಾಕ್ಬಾರ್ದು ರೀ, ಹಂಗೆ ಹಾಕ್ಬೇಕು, ಮಸ್ತ್ ಆತ ಚೂಡ. ಅಕ್ಕಿ ಇಲ್ಲಿ ಒಣ ಹಾಕಿನಿ. ಸಜ್ಜಿ ಉರಿ ಸಲಾಗ ಪ್ಯಾನ್ ಹಚ್ಚಿ ಹಾರಿಸಿದ್ದೀನಿ ರೀ. ಅಕ್ಕಿ ಹಾರಲಕ್ಕ ಸಂಜೆ ಮುಂದೆ 3ಕ್ಕೆ ಬಿಸೊಂಬಂದ್ರಾತು. ಇವತ್ತು ಜೋಳ ಗಿರ್ನಿಗೆ ಇಟ್ಟು ಹೋಗ್ಬೇಕಂತೀನಿ. ಬಿಸಿಲು ಮಾತ್ರ ಮಸ್ತ್ ಐತಿ. ಕೊಬ್ಬರಿ ಒಳಗೆ ಹೊರಗೆ ಇಡಬೇಕು. ನೀನು ಹೊರಗೆ ಇಟ್ಟಿಲ್ಲ. ಇವು ಸಜ್ಜಿ ಹುರಿದಿಟ್ಟೀನಿ ರೀ. ಈಗ ಹಬ್ಬ ಬಂತಂದ್ರೆ ಏನು ಮಾಡ್ಕೋಬೇಕು ಏನು ಬಿಡಬೇಕು ಗೊತ್ತಾಗಲ್ಲ ನೋಡಿ. ಹಿಟ್ಟು ಮಾತ್ರ ರೆಡಿ ಇರ್ಬೇಕು ರೀ. ಯಾವಾಗ ನಮ್ಗೆ ಟೈಮ್ ಸಿಗುತ್ತಾ ಅವಾಗ ಮಾಡಕ್ಕೆ ಬರುತ್ತೆ ನೋಡಿ. ಕಾಯಿ ಒಳಗೆ ಒಯ್ಬೇಕಂತ ಮ್ಯಾಕೆ ಬಂದಿಲ್ಲ. ಅಟ್ಟದ ಮ್ಯಾಕ ಟೈಮ್ 10:30 ಯಾಕೆ ಬಂತು. ಟೈಮ್ ಹೆಂಗಾಗುತ್ತೆ ಹೆಂಗೆ ಹೋಗುತ್ತೋ ಗೊತ್ತೇ ಆಗಲ್ಲ. ರೊಟ್ಟಿ ಮಾಡ್ತೀನಿ ರೀ. ಈಗ ಮಕ್ಕಳು ಬರೋ ಹೊತ್ತಾಗೈತೆ. ರೊಟ್ಟಿ ಮಾಡ್ಕೊಂಡು ನಾ ಬಟ್ಟೆ ಇಟ್ಟೀನಿ, ಬಾಂಡೆ ಇಟ್ಟೀನಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಹಬ್ಬ ತಯಾರಿ ಮಾಡ್ತೀನಿ ನೋಡಿ. ನೀವೆಲ್ಲ ಹಬ್ಬ ಏನೇನು ಮಾಡಿರಿ ಏನೇನಿಲ್ಲ ಅಂತ ಕಮೆಂಟ್ ಮಾಡಿ. ಶ್ರಾವಣಿನ ಬಂದಾಳ ನೋಡಿ. ಊಟ ಏನುಂಡಿ? ತಂಗು ರೊಟ್ಟಿಯಾ? ಯಾರು ಮಾಡಿದ್ರು? ರೊಟ್ಟಿ ಮಾಡಿಕೊಟ್ಟೇನಿ ರೀ. ಬಂದು ಊಟ ಮಾಡಿದ್ಲು. ಶ್ರಾವಣ ಇನ್ನೂ ಬಂದಿಲ್ಲ ನೋಡಿ. ಟೈಮ್ ಭಾಳ ಐತೆ, ಇನ್ನೂ ಬಂದೇ ಇಲ್ಲವ. ಶೇಂಗಾ ಮಿಕ್ಸರ್ಗೆ ಹಾಕಬೇಕು, ಪುಟಾಣಿ ಮಿಕ್ಸರ್ಗೆ ಹಾಕಬೇಕು. ರೊಟ್ಟಿ ಮಾಡಿ ಪಲ್ಯ ಮಾಡಿ ಬಳೆದಿಟ್ಟು ನೋಡಿ. ಇನ್ನು ಮುಸುರಿ ಅದಾವೆ, ಬಟ್ಟೆ ಅದಾವೆ, ಬಾಂಡೆ ಅದಾವು. ಶ್ರಾವಣಿಗೆ ಹಂಚಿ ಬಟ್ಟೆ ಹಾಕಿಸ್ಬೇಕು ರೀ. 9 ಐತೆ. ಎಣ್ಣಮ್ದಲ್ಲಿ ಹಾಕಿಸ್ಬೇಕಂತ. ಈಗ ಇದು ಬಟ್ಟೆ ಬಾಂಡೆ ಇರಲ್ಲಾಕ್ರಿ. ಹಂಚಿ ಬಟ್ಟೆ ಹಾಕಿಸಿ ಒಂದಿಷ್ಟು ಶೇಂಗಾ ಉಂಡೆ ಆನ ಮಾಡಿ ಶೇಂಗಾ ಉಂಡೆ ಕಟ್ತೀನಿ ರೀ. ಕಟ್ಟಿ ಮಿಕ್ಸರ್ಗೆ ಹಾಕಿ ಕರ್ಚಿಕಾಯಿ ಪುಡಿ ಮಾಡಿ ನೋಡೋಣ. ಸೇವಾ ಒಂದೇ ಮಾಡ್ತೀನಿ ರೀ. ಇದು ಮಾಡಲ್ಲ ಚಕ್ಲಿ. ಉಷ್ಟು ಒಂದಿನಾದ್ರೆ ಹೆಂಗೆ ಆಗುತ್ತೆ ರೀ? ಆಗಲ್ಲ ರೀ. ದಿವ್ಸಮೇ ಆಗುತ್ತೆ. ಇದು ಹಿಟ್ಟು ಹಾಕಿ ರೊಟ್ಟಿ ಮಾಡಿದ್ದು ನೀರು ಹಾಕಿ ಒರೆಸ್ಲಿ ನೋಡಿ. ಲಂಗ ತೊಗೊಂಡ್ರು ಒಂದು ಜೋಡು. ಬಿಸಿಲು ಭಾಳ ಐತೆ. ಪುಟ್ಟಕ್ಕರ ಮಮ್ಮಿ ಬೀಸ್ತಾಳ ಅಂತಂದ್ರೆ ಬೀಸಲಿಗೆ ಇದು ಒಂದು ಸ್ವಲ್ಪ ಕಟಕ್ ಆರಿದ್ದು ರೀ. ಪ್ಯಾನಿಂಗ್ ಗಾಳಿಗೆ ಹುರಿದ್ನೆಲ್ಲ ಬರಾಬರಿ ಆಯ್ತು ರೀ. ಅದು ಏನೈತೆ ಇದು ಇಲ್ಲ ನೋಡ್ರಿ. ಇದು ಮಾಡ್ಬೇಕ್ರಿ. ಅದು ಅಕ್ಕಿ ಆರ್ಯಾವು ಬೀಸಮಂದು ಅಕ್ಕಿ ಇಟ್ಟಿಟ್ವಿ ಅಂದ್ರೆ ಚಕ್ಲಿ ಮಾಡೋಕ್ಕಾತ. ಈಗ ಚಕ್ಲಿ ಮಾಡೋದು ಆಗಲ್ಲ ಬಿಡ್ರಿ. ಬೀಸಮಂದು ಇಟ್ಬಿಡ್ತೀನಿ ರೀ. ತೊಳೆದು ಹಾಕಿನಿ. ಹೆಂಗಾದ್ರು ನಮ್ಮ ರಂಗೋಲಿ ಹೆಂಗಾಗೈತೆ ನೋಡಿ. ಮುಂಜಾನೆ ಬೆಳಗ್ಗೆ ಹಾಕಿದ್ದು ನೋಡಿರಿ. ರಂಗೋಲಿ ಥರ ಆಗೈತೆ ನೋಡಿ. ಮುಂಜಾನೆ ತೋರಿಸ್ಬೇಕಂದ್ರೆ ಕೆಲಸ ತೋರಿಸ್ಲಿಲ್ಲ. ತೆಳಗೆ ಹಾಕಬೇಕು. ಇಲ್ಲ ಮ್ಯಾಗೆ ಹಾಕೋದಿಲ್ಲ. ತೆಳಗೆ ಹಾಕಿದ್ರೆ ಮ್ಯಾಲೆ ಏರಾಗಿಲ್ಲ. ಇಲ್ಲಿ ಉಪ್ಪಿನಾಗ ಹಾಕಬೇಕು. ಹಂಗಲ್ಲ. ಅದು ನಾಳೆ ವಯಸ್ಸು ಬಂದಿಂದ ಮ್ಯಾಕೆ ಹೋಗುತ್ತೆ ಅಂತ ತಳಕಿರ್ತದೆ. ಅಲ್ಲೇ ಇರ್ತದೆ. ಮತ್ತೆ ಒಂಥರ ತಳಕೆ ಇರ್ತದಲ್ಲ. ಈಗಿಗೂ ಹಾಕ್ಸೋಣ ತಡ ನಿಮ್ಮ ಅಮ್ಮಳಿಗೆ. ಈಗ ನೋಡಿ ಯಾರು ಹಚ್ಕೋತಾರೆ ಅಮ್ಮ. ನ್ಯಾಮ್ ಬೇಕಲ್ಲ. ಏಟೆ ಮಂಚಿ ಬಟ್ಟೆ ಹಂಚಿ ಬಟ್ಟೆ ಹಾಕಿಸ್ಬೇಕಂದ್ವಿ. ಕ್ಯಾನ್ಸಲ್ ಮಾಡಿಸಿದ್ವಿ ನೋಡಿ. 7 ಸೂಜಿ ಚುಚ್ಚಿ 7 ಸೂಜಿ ತೆಗಿತಾರಂತ. ಮಿಷನ್ಲಿ ಹಾಕ್ಸಕೈತೆ ಬಿಡವ ಅಂತಂತಂದ್ರು. ಬಿಟ್ಟು ನೋಡಿ ಮಿಷನ್ಲಿ ಹಾಕಿಸ್ಬೇಕಂತ. ಹೋಗಿ ಯಾರ್ಯಾವ ನೋಡೋ ಮ್ಯಾಗ ಐತೆ ಮ್ಯಾವ ಅಲ್ಲ ಅಕ್ಕಿ. ಅವು ಹುರಿದಿಟ್ಟಿನಿ ಬಾಬಾ. ಹುರಿದು ಹೆಂಗೆ ಆರ್ತಸ್ರವನಿ ನೋಡವ ಯಾವ. ಇಲ್ಲೇ ಕರ್ಚಿಕಾಯಿ ಪುಡಿ ಮಾಡಿದೆ. ಕರ್ಚಿಕಾಯಿ ಪುಡಿ ಮಾಡಿಟ್ಟು ಈಗ ಉಂಡೆ ಮಾಡಿ ನೋಡಿ. ಶೇಂಗಾದ ಉಂಡೆ ಹಣ ಹಾಕಿ ಮಾಡೀನಿ ರೀ. ಈಗ ಸೇವಾ ಮಾಡ್ಬೇಕಂತೇಳಿ ಸೇವಾಕ್ಕೆಲ್ಲ ಸಜ್ಜು ಮಾಡೀನಿ. ಸೇವಾ ಮಾಡೋದು ಇಲ್ಲಿ ನಮ್ಮ ಮಗಳು ಓದಾಡ್ರಿ. ಏಕೆ ಕೊಡಲ್ಲಾಗ ಅವ್ರಿ. ಏನು ಮಾಡ್ತೀರಿ? ಎಣ್ಣೆನೂ ಹಾಕೀನಿ. ಇದು ಸೇವಾ ಮಾಡೋಕೆ ಇಟ್ಟು ಕಲಿಸಿಟ್ಟೀನಿ ರೀ. ಸೇವಾ ಒಂದು ಮಾಡಿ ಚೋಡ ಒಂದು ಮಾಡಿಬಿಟ್ಟಿನಿ ಅಂದ್ರೆ ಆಯ್ತು ರೀ. ಕರ್ಚಿಕಾಯಿ ಸಂಜಿಗೆ ಮಾಡಿಬಿಡ್ತೀನಿ. ಸಜ್ಜಿ ಉಂಡೆ ಐತ್ರಿ, ಅದೊಂದು ಬೀಸಾಕ ಕೊಟ್ಟಿನಿ. 2 ಥರ ಉಂಡೆ, ಕರ್ಚಿಕಾಯಿ, ಸೇವಾ, ಚೋಡ ಆತ ನೋಡ್ರಿ. ಮತ್ತು ಚಕ್ಲಿ ಪಾಕ್ಲಿ ಮತ್ತು ಹಬ್ಬಾಗಿಂದ ಬೇಕಾ ಮಾಡ್ಕೊಂಡ್ರ ಜಾಮೂನ್ ಪ್ಯಾಕೆಟ್ ಇದು ಹಬ್ಬಾಗಿಂದ ಮಾಡ್ಕೊಂಡ್ರಾತ್ರಿ. ಬಟ್ಟೆನೂ ಆಗ್ಯಾವ, ಬಾಂಡೆನೂ ಆಗ್ಯಾವ್ರಿಗೆಲ್ಲ ಕೆಲಸ ಆಗೈತೆ. ಟೈಮನ್ನು 3-4 ಹಾಕಿ ಬಂದಿರ್ಬೇಕ್ರಿ. ಈಗ ಕರ್ಚಿಕಾಯಿ ಪುಡಿ ಅರ್ಧ ಕಿಲೋ ಮಾಡ್ಬೇಕಂದ್ರೆ ಇಷ್ಟ ಆಯ್ತು ನೋಡಿರಿ. 1 ಕಿಲೋ ಮಾಡ್ಬೇಕಂದ್ರೆ ಇನ್ನೂ ಡಬಲ್ ಆಗ್ತಿತ್ತು. ಉಷ್ಟು ಬಾಂಡೆನೂ ತಿಕ್ಕಿ ಬಡ್ದೀನಿ ರೀ. ಇನ್ನೇನು ಮುಸುರಿ ಇಲ್ಲ ನೋಡ್ರಿ. ಶ್ರಾವಣಿ ದಡ ಮರ ಮನೆ ಹೇಳ
ಇನ್ನೊಂದೆರಡು ಬಟ್ಟೆ ಇದ್ದು ರೀ ಸಾಲಿ ಡ್ರೆಸ್ಗಳು ಒಕ್ಕೊಂಬರಕ್ಕೆ ಹೋಗ್ಯಾಳಕ್ಕೆ ದಡಮ್ಮ ಹೋಗಿ ಕೊಡ್ತೀನಿ ತೊಂಬ ಅಂದ್ಲು. ಆ ಕಡೆ ಹೋಗ್ಯಾಳ. ಬಾಂಡೆ ತಿಕ್ಕಿ ಡಬ್ಬ ಬಡದು ಇವಿಷ್ಟೇ ಬಾಂಡೆ ನೋಡಿ ಏನು ಮಾಡ್ತೀನಿ ಇಷ್ಟೇ ಬಾಂಡೆ ಇದೆಲ್ಲ ಮುಚ್ಚಿಡ್ಬೇಕು. ಸೇವಾ ಮಾಡಾಗ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೇವಾ ಮಾಡಿದೆ ಫೈನಲ್ ಆಗಿ. ಸೇವಾ ಮನಿನೇ ಕರೆಕ್ಟಾಗಿದೆ ನೋಡಿ. ಆದ್ರೆ ಸೇವಾ ಮಾತ್ರ ಮಸ್ತ್ ಆಗ್ಯಾವ ರೀ. ಸೇಮ್ ಅಂಗಡ್ಯಾನ ಟೇಸ್ಟ್ ಆಗ್ಯಾವ ನೋಡಿರಿ. ಮುರಿತೀನಿ ಗೊತ್ತಾಗ್ತಿರ್ಬೇಕು ನಿಮ್ಗೆ. ಆದ್ರೆ ಈ ಚೂರಾಗ ಒಂದು ಗಂಟು ಬೀಳೋದು ಒಂದು ಇದು ಬೀಳೋದು ಹಿಂಗಾಗಿ ಇದು ಮಾಡಕತ್ತ ಟೇಸ್ಟ್ ಹೆಂಗೆ ಸೂಪರ್ಗ್ಯ. ಈ ಕಡೆ ಚೋಡಾನ ಮಾಡಿ ನೋಡಿ. ಇಲ್ಲೇ ಚೋಡ ಸೇವಾ ಆಗ್ಯಾವು. ಶ್ರಾವಣಿ ಕುಮಾರ ಒಂದು ತಿಂದಾರಿ. ಹಾಳೆ ಹಾಕಿ ಕಟ್ಟಿಡ್ತೀನಿ. ಇವು ಅಮ್ಮಾರು ಮನೆ ಹುರಿ ಅಂತ ಇದ್ರು ಹುರಿದೀನಿ ಚುಮ್ಮುರದಂಗೆ ಅಡಿಗೆ. ಇದು ಬರೀ ಇವಿಷ್ಟು ಕಟ್ಟಿಟ್ಟು ಬಾಂಡೆ ಮತ್ತು ಬಾಂಡೆ ಅದು ರೀ. ಸೇವಾ ಮಾಡಿ 5 ಗಂಟೆಗೆ ಹೊರಗೆ ಹೋಗೀನಿ ರೀ ನಾನು. ಶ್ರಾವಣಿ ಅಂಗಳ ಕಸ ಹುಡುಗ್ಯಾಳ, ಅಂಗ್ಳಕ್ಕೆ ನೀರು ಹೊಡೆದಾಳ, ಎಲ್ಲ ಮನೆಯೂ ಸ್ವಚ್ಛ ಮಾಡ್ಯಾಳ, ಕ್ಲೀನ್ ಮಾಡ್ಯಾಳ, ತಾನೇ ಮಾಡಿ ಹೊಡ್ಯಾಕಿನೇ ಕೂಡ. 2.5 ತಾಸು ಹಾಕಿ ಬಂತು ನಾವು ಹೋಗಿ. ಚೋಡಾರಿ ಅಂಟು ಉಂಡಿ ರೌದುಂಡಿ ಅಂಟು ಹಾಕಿಕೊಟ್ಟು ಬಂದ್ಯಾ. ಈ ಸದ್ ನಮ್ಮದು ಖರ್ಚಿಕಾಯಿ ಹಿಟ್ಟು ನಾದಬೇಕು. ಅಡುಗೆ ಇದಾವ್ರಿ. ಈಗ ಅವರೇ ಒಮ್ಮಕ್ಕೆ ಚೋಡ ಕೊಟ್ಟಿದ್ರು. ಎದ್ರು ಚೋಡ ಇವು ಇದು ಅವಲಕ್ಕಿ ಚೋಡವಲ್ಲಪ್ಪ ತಿನ್ನು. ಅಷ್ಟು ಚೋಡ ಕೊಟ್ಟಿದ್ರು. ಇಬ್ಬರಿಗೆ ಸಾಕು ಕೊಟ್ಟೆ. ಎಲ್ಲ ಮನೆ ಕ್ಲೀನ್ ಮಾಡಿ ತಾನು ಕೂಡ ರೆಡಿ ಆಗ್ಯಾಡ್ರಿ. ಬಾಂಡೆ ಇದ್ದು ಒಂದಿಷ್ಟು ಚೋಡ ಅವು ಮಾಡಿ ಹಂಗೆ ಇಟ್ಟು ಹೋದ್ಯಾ. ಚೋಡ ಸೇವಾ ಮಾಡಿ ಕಟ್ ಕೇರ್ ಮ್ಯಾಕಿಟ್ಟು ಹಂಗೆ ಓದಿನಿ ರೀ. ಇಷ್ಟು ಬಾಂಡೆ ತಿಕ್ಕೈತ್ರಿ ಹುಡುಗಿ. 2 ತಳ ತಿಕ್ಕ್ಯಾ ಹುಡಿ. ಮತ್ತು ನಾ ಅಡುಗೆ ಮನೆ ಏನು ಕಸ ಹುಡುಗಿದ್ದಿಲ್ಲ ಏನಿಲ್ಲ, ಎಲ್ಲ ಅಲ್ಲಿದೆಲ್ಲ ಇಟ್ಟು ಹೋಗಿದ್ದೀನಿ ರೀ. ಮತ್ತು ಏನು ಮಾಡಿರಿ ಇವತ್ತನ ಅಷ್ಟು ರೆಡಿ ಮಾಡ್ಕೊಂಡಿನಿ. ಈಗ ಗಿರ್ನಿಗೆ ಹೋಗಿ ಇದು ಹಾಕ್ಸೊಂಬರ್ಬೇಕು. ಇವತ್ತು ಕರ್ಚಿಕಾಯಿ ಮಾಡ್ಕೊಂಬಿಡ್ತೀನಿ ರೀ. ಹಿಟ್ಟು ನಾದ್ತೀನಿ ಸದ್ದ ನೋಡಿರಿ. ಎಲ್ಲ ಕ್ಲೀನ್ ಮಾಡ್ಕೊಂಡ. ಶ್ರಾವಣಿ ಪೂಜೆನೂ ಮಾಡ್ಯಾಳ ಅಂತ. ಇವತ್ತು ನಾ ಪೂಜೆ ಸರಿಯಾಗಿ ಮಾಡಿದ್ದಿಲ್ಲ, ಪೂಜೆನೂ ಮಾಡ್ಯಾವಡಿ. ಇಷ್ಟು ಮಾಡೈತೆ ನೋಡಿ ನನ್ನ ಮಗಳು. ನಾನು 5 ಗಂಟೆ ಆಗಿತ್ತು ರೀ ನಾನು ಹೋಗಿ ಅವ್ರ ಮನೆಗೆ. ಅಂಟು ಉಂಡಿ ಪೇಪರ್ ಚುರುಮುರಿ ಚೋಡ ಮಾಡಿ ಇವಾಗ ಬಂದೆ ನೋಡಿ. ಬಾಂಡೆ ತಿಕ್ಕಿ ಉಷ್ಟು ಕಸ ಹುಡುಗ. ನಾ ಹೇಳಿದೆ ಬರ್ರ ಮನೆ ನಾ ಹೆಂಗೆ ಇಟ್ಟಿರ್ತೀನಿ ಕ್ಲೀನಾಗಿ ಹಂಗೆ ಇಡ್ಬೇಕಮ್ಮು ಅಂತ ಹೇಳಿದೆ. ಹಂಗೆ ಇಟ್ಟ ಹೊಡಿ. ಆಕಿನೇ ಸ್ವಚ್ಛ ಮಾಡ್ಯಾಡ್ರಿ ಇವತ್ತು ಬಾಂಡೆ. ಇವತ್ತು ನಾವು ಒಂದು ಬಾಂಡೆ ತಿಕ್ಕಿ ನೋಡ್ರಿ. ಆಕಿನೇ ತಿಕ್ಕ ಸಾಲಿಲ್ಲಲ್ಲ. ಒಂದು ಬಾಂಡೆ ನಾವು ಹಿಂಗೆ ಹೇಳಿ ತಿಕ್ಕಿ ನೋಡ್ರಿ ಕುಂತಿಲ್ಲ ಬಾಂಡೆ ತಿಕ್ಕ. ಅಷ್ಟು ಶ್ರಾವಣಿನೇ ತಿಕ್ಕ ಅಷ್ಟು ಕ್ಲೀನ್ ಮಾಡ್ಯಾ. ಇವು ಲಂಗ ಒಲಿ ಹಾಕಕ್ಕೆ ಬಂದವ್ರು. 4 ಲಂಗ ಒಲಿ ಹಾಕಕ್ಕೆ ಬಂದವು. ಬರೀ ದೇವ್ರಿಗೂ ಹೋಗಿ ಬಂದ. ಬೀರಪ್ಪ ಮತ್ತೆ ಹೋಗಿ ಬಂದೇವ. ಹೋಗಿ ಬಂದ. ಯಾರು ಮಾಡ್ಯಾರ ಚೋಡನು? ಪರಮಕ್ರಮ ನಾ ಮಾಡೇನ್ಯಾ. ಅಂಟು ಮಸ್ತಾಗಿತ್ತು ರೀ. ರವದುಂಡಿನೂ ಮಸ್ತಾಗಿದ್ದು. ಚೋಡ ಮಾಡಿಕೊಟ್ಟು ಅಂಟು ರವದುಂಡಿ ಮಾಡಿ ಚೋಡ ಮಾಡಕ್ಕೆ ಬರಲ್ಲ ಅಂದ್ಲ. ಪೇಪರ್ ಚುರುಮುರಿ ಚೋಡ ಮಾಡಿಕೊಟ್ಟು ಬಂದೆ. ಈ ನಾಗರ ಪಂಚಮಿ ಹಬ್ಬ ಬಂದ್ರೆ ಚೋಡ ಉಂಡಿ ಅಂಟು ಕರ್ಚಿಕಾಯಿ ಇದು ಮಾಮೂಲಿ ಇದ್ದೇ ಇರುತ್ತಲ್ರಿ. ಒಬ್ರು ಮನೆ ನಾ ಸದ್ದು ಇವತ್ತು ಮಧ್ಯಾಹ್ನ ಒಬ್ರು ಕರ್ಚಿಕಾಯಿ ಮಾಡೀವ್ರಿ. ಒಬ್ರದ್ದು ಕರ್ಚಿಕಾಯಿ ಮಾಡೀವ್ರಿ. ನಿನ್ನೆ ಸಂಜೆನಾಗ ಒಬ್ರದ್ದು ಮಾಡೀವಿ. ಈಗ ನಾನು ಮಾಡ್ತೀವಿ ರೀ ಅಡುಗೆ. ಬದ್ನಿಕಾಯಿ ಪಲ್ಯ ರೊಟ್ಟಿ ಅದೈತ್ರಿ. ಅಡುಗೆ ಏನು ಮಾಡಿ ನೋಡಿ. ಕರ್ಚಿಕಾಯಿ ವ್ಯವಸ್ಥೆ ಮಾಡ್ತೀನಿ. ಟೈಮನ್ನು ಭಾಳ ಆಗೈತೆ. ಇನ್ನೇ ಕದ ಹಾಕ್ಯಾಡ್ರಿ ಶ್ರಾವಣಿ. ಸಂಜೆ ಊಟಕ್ಕೆ ಕೊಬ್ಬರಿ ಸಾಂಬಾರು ಮಾಡಿದೆ. ರೊಟ್ಟಿದ್ದು ಸಾಂಬಾರು ಮಸ್ತು ಕುದ್ದು ಬಂತು ನೋಡಿ. ರೊಟ್ಟಿ ಅದಾವ್ರಿ. ನಾ ಮುಂಜಾನೆ ಬದ್ನಿಕಾಯಿ ಪಲ್ಯ ಐತೆ ಸ್ವಲ್ಪ. ರೊಟ್ಟಿನೂ ಅದಾವು. ಜೋಳ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ. ಬದ್ನಿಕಾಯಿ ಪಲ್ಯ ರಸದಾಗ ಒರೆಸಿ ಇಟ್ಟೀನಿ ರೀ. ಉಣ್ತಾರ ಹುಡ್ರು ಬಂದು ಅಂತಂದಿನಿ. ಬರೀ ಅದು ತಿನ್ನೋದು ಅದು ಎಣ್ಣೆ ವಾಸನೆಗೆ ಒಂದು ಸ್ವಲ್ಪ ಇರಿಬೇಕಂಗ ನೋಡಿ. ಇಷ್ಟು ರೊಟ್ಟಿ ಅದಾವ್ರಿ. ಅನ್ನ ಏನು ಮಾಡಿಲ್ಲ. ಸಾರು ರೊಟ್ಟಿ ಊಟ ಮಾಡೋದು ನೋಡಿ. ಸಂಜೆ ಊಟ ಈಗ ಉಣ್ಣಲ್ಲ ಅಂತ್ರಿ ಇಬ್ಬರು. ಅದು ಚೋಡ ಸೇವಾ ಮಾಡೋಕ್ಕೆ ಸೇವಾ ಮತ್ತು ಇದು ಉಂಡಿ ತಿಂದಾರ. ಆ ಕಡೆ ಈ ಕಡೆ ಅಲ್ಲಿ ಮಧ್ಯಾಹ್ನದಾಗ ಒಬ್ರು ಕರ್ಚಿಕಾಯಿ ಮಾಡೋಕೆ ಹೋಗಿದ್ದು. ಅವ್ರ ಮನ್ಯಾಗ ಕರ್ಚಿಕಾಯಿ ಕೊಟ್ಟಿದ್ದು ಅವ್ರು ತಿಂದಾರ. ಶೇಂಗಾ ಸಾಂಬಾರು ಮಾಡ್ಬೇಕಂದ್ರೆ ಶೇಂಗಾ ಎಲ್ಲ ಖಾಲಿ ಆಗ್ಯಾವ್ರಿ. ಶೇಂಗಾ ಉಂಡಿ ಡಬ್ಬಿ ತುಂಬಿತ್ರಿ. ಇವು ಶೇಂಗಾದ ಉಂಡಿ ಮಾತ್ರ ಮಸ್ತಾಗ್ಯಾರ. ಟೇಸ್ಟ ಸಖತ್ತಾಗಿ. ಒಳ್ಳೆ ಶ್ರಾವಣಿ ಕುಮಾರ್ ಇದನ್ನೇ ಬೇಡ್ತಾರೆ ನೋಡಿ. ದಡಮ್ಮನ ಬಂದಾವ ನೋಡಿ ಕರ್ಚಿಕಾಯಿ ಮಾಡಾಕ ಸಜ್ಜು ಮಾಡಾಕತ್ತ. ಹಿಟ್ಟು ನಾದೀನಿ ರೀ ಕರ್ಚಿಕಾಯಿ ಮಾಡಾಕ. ಈಗ ಪುಡಿನೂ ಮಧ್ಯಾಹ್ನದಾಗ ಮಾಡಿಟ್ಟೀನಿ. ಹಿಟ್ಟು ನಾದಿಟ್ಟೀನಿ ರೀ ಅಲ್ಲಿ ಮುಚ್ಚಿ. ಈಗ ಟೈಮ್ ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಹೆಂಗೆ ಐತವ ಕರ್ಚಿಕಾಯಿ ಪುಡಿ? ಚಲೋ ಮಾಡಿನ. ಇವತ್ತನ ಸಜ್ಜಿ ತೊಳೆದು ಹಾಕೀನಿ ರೀ. ಇವತ್ತನ ಚಕ್ಲಿ ರೆಡಿ ಮಾಡ್ಕೊಂಡು ಚಕ್ಲಿ ಮಾಡಿಲ್ಲ. ಇವತ್ತನ ಚೋಡ ಮಾಡಿ ಅಲ್ಲಿ ಕಟ್ಟಿಟ್ಟು ನೋಡಿ. ಉಸು ಮಾಡ್ಕೇರಿ.
ಇವತ್ತನ ಉಂಡಿ ಚೋಡ ಕರ್ಚಿಕಾಯಿ ನಾಳೆ ಮಾಡ್ಬೇಕಂತ ಮಾಡಿದೆ. ನಾಳೆ ಮತ್ತು ಹಬ್ರಿ ಮನೆ ತೊಳೆಯವು ಮತ್ತು ನೀರು ಬೈದು ನೀರು ತುಂಬಿದೆ. ಹೋಮ್ವರ್ಕ ಬರೋದು ಚಾಪಿ ಮಾಡಿಸಿಟ್ಲು ನೋಡಿ ಶ್ರಾವಣಿ. ಇವು ಅಲ್ಲಿ ಕರ್ಯಾಕೆ ಹೋಗ್ಯಾರಿ ಕರ್ಚಿಕಾಯಿ ಮಾಡಕ್ಕೆ. 3-4 ಮಂದಿ ಬರ್ತಾರೆ ಈ ಕರ್ಚಿಕಾಯಿ ಮಾಡಕ್ಕೆ. ನಾವಿಬ್ಬರು 6 ಮಂದಿ ಆಗ್ತೀವಿ. ಅವ್ರು ನಾವು ಹೋಗೋದು ನಮ್ಮದು ಅವ್ರು ಬರೋದು ನೋಡಿ. ಈಗ 9:30 ಆಗೈತಿ, ಇನ್ನೂ ಊಟಿಲ್ಲ. ಊಟ ಮಾಡಿ ಕರ್ಚಿಕಾಯಿ ಮಾಡೋದು. ನಿನ್ನೆ 12 ತನಕ ಆಗೈತೆ ರೀ ಕರ್ಚಿಕಾಯಿ ಮಾಡೋದು. ಇವತ್ತೂ 12 ಆಗತ್ತೆ ನೋಡಿ. ಮಧ್ಯಾಹ್ನ ಬಂದಿಲ್ಲ ರೀ ದಡಮ್ಮ ಈ ಕಡೆ. ಹುಡ್ರಿರ್ತಾವ್ರಿ ಅಣ್ಣ ಮಕ್ಕಳು. ಊಟ ಮಾಡೋಂಬರಿ. ಕರ್ಚಿಕಾಯಿ ಮುಗೀತ್ರಿ. ಎಲ್ಲರೂ ಕೂಡಿ ಕರ್ಚಿಕಾಯಿ ಮಾಡಿದ್ವಿ. ಮಧ್ಯಾಹ್ನದಾಗ ಒಬ್ರದ್ದು ಮಾಡಿದ್ವಿ, ಈಗ ನಮ್ಮದು ಮಾಡಿದ್ವಿ. ಮತ್ತು ಹಣ್ಣು ತಕ್ಕಕ್ಕೆ ಹೋಗಿದ್ನಲ್ಲ ಆವಿನೂ ಬಂದು 5-6 ಮಂದಿ ಆದ್ರಿ. ದಡಮ್ಮನೇ ನಾಯಕ್ ಬಲ್ಲೆ ಇಷ್ಟು ಮಂದಿ ಎಲ್ಲ ಅದಾರ ನಿಮ್ಮ ಕರ್ಚಿಕಾಯಿ ಮಾಡಕ್ಕೆ. ಓಣ್ಯಾಗ ಇಷ್ಟು ಜನ ಕೂಡ್ಯಾರ, ನನ್ನೇ ಕರ್ಸಿದೇವ ಅಂತಂದು ದಡಮ್ಮ ಇದ್ರ. ದಡಮ್ಮನ ಇಲ್ಲಿ ಬಿಡು ಅಂತೇಳಿ ಕರ್ಸಿದ್ ನೋಡಿ. ಯಾಕಂದ್ರೆ ನಾ ಅದಕ್ಕೆ ಹಿಟ್ಟು ಎಲ್ಲರನ್ನೂ ಕೇಳಿ ನಾದೀನಿ ರೀ. ಮತ್ತು ಇವತ್ತು ಇಲ್ಲಿಕ್ಕೆ ನಾಳೆ ಮಾಡೋಣಂದ್ರೆ ನಾಳೆ ಮಾಡೋಣ್ರಿ, ಇಲ್ಲಿಕ್ಕೆ ಇವತ್ತು ಮಾಡೋಣ ಅಂತ ಎಲ್ಲರನ್ನೂ ಕೇಳಿ ಹಿಟ್ಟು ನಾದೀವಿ. ಒಂಥರ ಖುಷಿ ನೋಡಿ. ಹೆಣ್ಮಕ್ಳಿಗೆ ಹಬ್ಬ ಬಂತಂದ್ರೆ ಅವ್ರ ಮನೆಗೆ ಹೋಗಿ ನಾವು ಮಾಡೋದು, ನಮ್ಮ ಮನೆಗೆ ಬಂದು ಅವ್ರು ಮಾಡೋದು ಎಷ್ಟು ಚಂದ ಅಲ್ರಿ. ಎಲ್ಲ ಕರ್ಚಿಕಾಯಿ ಆಗ್ಯಾವ, ತೋರಿಸ್ತೀನಿ ನಿಮಗೂ ಕೂಡ. ಇವತ್ತು ಫುಲ್ಲು ಕೆಲಸ ಆಗೈತೆ ನೋಡಿ. ಇಡೀ ದಿನನೂ ಕೆಲಸ ಆಗೈತೆ. ನಾಳೆಗೆ ಒಂದು ದಿನ ಏನು ಓದತ್ತಂದ್ರೆ ಚಕ್ಲಿ ಮಾಡ್ದಂಗೆ ಓದತ್ರಿ, ಸಜ್ಜಿ ಉಂಡೆ ಮಾಡ್ದಂಗೆ ಓದತ್ತಿ. ನಾಗಪ್ಪ ಮೇನ ಹಾಲು ಎರಿದಂದ್ರೆ ಸಜ್ಜಿ ಉಂಡ್ಲೆ ಎರಿತಾರೆ ಒಬ್ರೊಬ್ರಿಗೆಲ್ಲ. ಅವಾಗ ನಮ್ಮ ಗಂಡಮ್ಮ ಏನಿದ್ಲಲ್ಲ ಸಜ್ಜಿ ಉಂಡಿನೇ ಮಾಡಿ ಹಾಲು ಇರ್ತಿದ್ರು. ಇವು ನಾಳೆಗೆ ಹೊರಗಿನ ಹಾಲು ರೀ, ನಾಡ್ದ ಮನೆಯ ಹಾಲು. ಹೊರಗಿನ ಹಾಲು ಅಂದ್ರೆ ನಾಳೆ ಫಸ್ಟ್ ಹಾಲು, ಹೊರಗೆ ಹಾಲು ಇರ್ತಾರೆ. ನಾಗಪ್ಪ ಮುತ್ತಿಗೆ ಇಲ್ಲಿ ಕಂದು ದೇವಸ್ಥಾನದಾಗ ಗುಡಿಗೊಳಗೆ ಇದು ಇರ್ತಾವೆ ಮೂರ್ತಿ, ನಾಗಪ್ಪನ ಮೂರ್ತಿ ಹಾಲು ಇರ್ತಾರ. ನಾವಿಲ್ಲೇ ಬೀರಪ್ಪನ ಗುಡಿಯಾಗ ಹಾಲು ಇರ್ತೀವಿ ರೀ. ಒಂದಿಷ್ಟು ಮಂದಿ ಹನುಮಪ್ಪನ ಗುಡಿಯಾಗ ಎರಿತಾರ. ಅವ್ರವ್ರು ಎಲ್ಲೆಲ್ಲಾರ ಮನೆ ಪದ್ಧತಿ ಪ್ರಕಾರ ಎರಿತಾರ. ಮತ್ತು ನಾಳೆಗೆ ಆಯ್ತಾರ ಹಾಲು ಹೊರಗೆ ಎರಿತೀವಿ ರೀ. ಸೋಮವಾರ ಏನೈತೆ ಮನ್ಯಾಗ ಬ್ಯಾಳಿಗೆ ಹಾಕಿ ಮನ್ಯಾಗ ಒಂದು ಉತ್ತಿ ಮಂತಂದು ನಾಗಪ್ಪನ ಮಾಡಿ ಹಾಲು ಎರಿತೀವಿ ರೀ. ತೋರಿಸ್ತೀವಿ ರೀ ನಾ ಹೆಂಗೆ ಹಾಲು ಎರಿತೀವಿ ಏನು ಅನ್ನೋದು. ವಿಡಿಯೋ ಎಷ್ಟು ಮಾಡೋದಾಗುತ್ತೋ ಎಷ್ಟು ಬಿಡ್ದಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕೆಲಸನೇ ಭಾಳ ಆಗುತ್ತೆ ರೀ. ಹಿಂಗಾಗಿ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಟೈಮೇ ಸಿಗಲ್ಲ. ನೀವೆಲ್ಲ ಹೆಂಗೆ ಹಾಲು ಆಚರಿಸ್ತಿರೋ ಗೊತ್ತಿಲ್ಲ. ನಮ್ಮ ಮಾತ್ರ ವಿಡಿಯೋ ಒಳಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ನಾಳೆಗೊಂದು ಚಕ್ಲಿ ಸಜ್ಜಿ ಉಂಡೆ ಮಾಡಿಬಿಡ್ತೀನಿ ರೀ. ಮತ್ತು ಇನ್ನೇನು ಹಬ್ಬ ಮಾಡೋಕೆ ಹೋಗಲ್ಲ. ಅವನು ಎಲ್ಲ ಮಾಡ್ಯಾರಂತ ಜಾಮೂನು ಅಂಟು ರವದ ಉಂಡೆ ಮತ್ತು ಯಾವಾಗ ನೋಡ್ಕೋತೀನಿ ರೀ. ಯಾಕಂದ್ರೆ ಶ್ರಾವಣನು ಸಿಹಿ ಭಾಳ ಕೊಡಬಾರ್ದು. ಇಷ್ಟೆಲ್ಲ ಕೆಲಸ ಮಾಡಿ ನೆಗಡಿ ಬಂದಂಗೆ ಆಗೈತೆ ನೋಡಿ. ಶ್ರಾವಣ ಜಾಸ್ತಿ ಸೀತಿನ ಏನಾಗ್ಬಿಡ್ತಂದ್ರೆ ಅವಾಗ ಸಿಹಿ ಗುಳ್ಳೆದು ಬಿಡ್ತಾವೆ. ಮತ್ತು ನಾವೇ ಅಮೌಂಟ್ ಹಾಕಬೇಕು. ಎಲ್ಲ ಜಾಸ್ತಿ ಸಿಹಿನೂ ತಿನ್ಬಾರ್ದು, ಜಾಸ್ತಿ ಖಾರನೂ ತಿನ್ಬಾರ್ದು. ಎಡ್ಡು ಕಂಟ್ರೋಲ್ ಇರ್ಬೇಕು ನೋಡಿ. ಈಕ್ವಲ್ ಇದ್ರೇ ಚಲೋ ಜನ್ಮಕ್ಕೆ. ಇಷ್ಟೆಲ್ಲ ಮತ್ತು ಏನಾಯ್ತು ಬಟ್ಟೆ ಬಾಂಡೆ ಎಲ್ಲ ಜಗ್ಗಿದು ರೀ. ದಡಮ್ಮ ಬಟ್ಟೆ ಹೋಗಿ ಕೊಟ್ಟ ಶ್ರಾವಣಿ ಹೋಗಿಲ್ಲ ತೊಗೊಂಡ್ಕೇಳಿ. ಬಾಂಡೆ ಮಾತ್ರ ಓಸು ಶ್ರಾವಣಿ ತಿಕ್ಕೋಣ. ಒಂದು ಬಾಂಡೆ ತಿಕ್ಕಿಲ್ರಿ. ಶ್ರಾವಣಿನ ಭಾಳ ಹೆಲ್ಪ್ ಮಾಡ್ಯಾರ್ರಿ ಇವತ್ತು ಹಬ್ಬದ ವಿಷಯದಾಗ. ಈಗ ಹೇಗೆ ಮಾಡ್ತಿರಕತ್ತ ಒಟ ಅವರಿಬ್ರು. ತೋರಿ ಆಯ್ತು ನೋಡಿ ಟೈಮು. ಕರ್ಚಿಕಾಯಿ ಇಷ್ಟ ಅದ ನೋಡಿ, ಸಾಕು ರಗಡ್ ಆತಾವ ಕರ್ಚಿಕಾಯಿ. ಅಲ್ಲೊಂದಿಸದಾವು ಶ್ರಾವಣಿ ಶಿವಕುಮಾರ್ ಹಾಸು ಮುಕ್ಕೊಂಡಾರ. ಕರ್ಚಿಕಾಯಿ ಕಳೆದ ಹೆಣ್ಣು ನೋಡಿ. ಒಬ್ರ ಕೈ ಎಲ್ಲ 5-6 ಮಂದಿ ಮಾಡಿದೀವಿ ರೀ. ಜಲ್ದಿ ಆಯ್ತು ನೋಡಿ. 9:30 ಆಗೈತಿ ನೀವು ಮಾಡಾಕತ್ತೀನಿ. ಭಾಳ ತಾಳಿಲ್ರಿ. ಎಷ್ಟು 6, 7, 8 ಮಂದಿ ಆಗಿದ್ದು ರೀ. 8 ಮಂದಿ. ನಾನು ಹೋಗಿದ್ನಲ್ಲ, ಅವರು ಬಂದ್ರು ನೋಡಿ. ನಾವು ಹೋದ್ರೆ ಅವರು ಬರ್ತಾರೆ. ಈಗ ಹೋಗಲೇಬೇಕು. ಈ ನಾಗರ ಪಂಚಮಿಗೆ ಒಬ್ಬರೊಬ್ಬರ ಮಾಡೋದಲ್ಲ. ಅವ್ರದ್ದು ಮಾಡೋದು, ನಾವು ಇಟ್ಟು ಮಾಡೋದು ಮಾಡ್ಕೊಂಡು ಉಣ್ಣೋದ್ರಿ. ನಾಳೆಗೆ ಏನೈತೆ ಸಜ್ಜಿ ಉಂಡೆ ಮಾಡ್ಬೇಕು ನೋಡಿ. ಸಜ್ಜಿ ಬೀಸೋ ಮಂದಿನ ರೀ. ಸಜ್ಜಿ ರುಬ್ಬೇಕು. ಹೆಂಗೆ ಮಾಡತ್ತೀವ ಇಲ್ಲಿನ ಡಬ್ಬ್ಯಾಗ ಹಾಕಿಡ್ಬೇಕು. ಇಷ್ಟು ಡಬ್ಬಿಗಳು ಕಟ್ಟಿ ಹೊಟ್ಟಿಬಿಟ್ಟೀನಿ. ಇವು ನೋಡೋಣ್ರಿ. ಈಗ ಆರ್ಲಿ ಹಂಗೆ ಪಡ್ತಾ ಮಾಡ್ದಾಗ ಇಡ್ತೀನಿ. ಮುಂಜಾನೆ ಬೇಕಂದ್ರೆ ಹಾಳೆ ಹಾಕಿ ಕಟ್ಟಿಟ್ರಾತು. ಮರ ಅವು ತಿಕ್ಬೇಕ್ರಿ ಎಲ್ಲ ಹೊಸು. ಎಣ್ಣೆ ಒಂದು ಬಸ್ತು ಪಡ್ತಾ ಮಾಡಿಕಿಡ್ತೀನಿ ರೀ. ಸಾಂಬಾರು ಕಸಕ್ಕೆ ಇಟ್ಟಿನಿ. ದಡಮೇನ ಉಂಡಿಲ್ರಿ. ನಾವು ಉಂಡೆ ಇಡ್ತಾನೆ ಫ್ರಿಜ್ಜಾಗ ಇಟ್ಬಿಡ್ತೀನಿ. ಅದು 200 ರೂಪಾಯಿ ಅಂತ ನೋಡಿ. ಚಪಾತಿ ಲಡ್ಸೋದು ಎಷ್ಟು ದೊಡ್ಡದೈತೆ ನೋಡಿ. ರೊಟ್ಟಿ ಲಡ್ಸೋಕ್ಕೂ ಬರ್ತಾ, ಚಪಾತಿ ಲಡ್ಸೋಕ್ಕೂ ಬರ್ತಾ. ಕರ್ಚಿಕಾಯಿ ಲಡ್ಸಿರ ಎಷ್ಟು ಭಾಳ ಚೆಲ್ಲ ನೋಡ್ರಿ ಇಂಥವಿದ್ದು ಅಂದ್ರೆ. ನಾನು ಉಂಡೆ ಮುಂಜಾನೆ ಮತ್ತೆ ರೊಟ್ಟಿ ಸಾರು ಹಾಕೊಂಡು ಸಾರು ಕಾದತ್ತಿಲ್ಲ ನೋಡಿ ಹಾಕೋನು. ನಮ್ಮ ಕೂಡ ಊಟ ಮಾಡಂದ ದಡಮ್ಮನ ನಾನು ಕೂಡ ಬಾಯವ ಅಂದೆ. ಯಾಕೆ ವಾಲ್ಯವ ನಂಗೆ ಹಸು ಇಲ್ಲ. ಸಂಜೆ ಕಡೆ ಉಂಡಿನ ಚಾದು ಕುಡ್ದೀನಿ ಅಂದು. ಅವರಿಬ್ಬರು ನೋಡಿ ಯಾಕಡೆ ಮುಕ್ಕೊಂಡಾರ, ಯಾಕಡೆ ಆಸ್ಯಾರ, ಹಸಿ ಹಂಗೆ ಹೋದಾರ. ಇತ್ತತನ ಜಗಳ ಮಾಡಿ ಮುಕ್ಕೊಂಡ ನೋಡಿ. ಟೈಮು ನೋಡ್ತಿರ್ಬೇಕು 11ಕ್ಕೆ 15 ನಿಮಿಷ ಕಮ್ಮಿ ಆಯ್ತು ನೋಡಿ. ಹಬ್ಬ ಅಂದ್ರೆ ಜಲಮ್ ಸುಖಾಯಿಲ್ಲ ನೋಡ್ರಿ. ನೀವು 12 ತನಕ ಕರ್ಚಿಕಾಯಿ ಮಾಡಿ ಇವತ್ತು 11 ತನಕ ಆಯ್ತು ನೋಡಿ. ಈ ಮುಕ್ಕೋಬೇಕು 11:30 ಹಿಂಗಾಗೆ ಆಗುತ್ತೆ ರೀ. ಕದ ಹಾಕೊಂಬರ್ತೀನಿ. ದಿನ ಶ್ರಾವಣಿನೇ ಕದ ಹಾಕಿ ಕದ ಹಾಕೊಂಬಂದ್ಬಿಡ್ತೀನಿ. ಮುಂದಕ್ಕೆ ಮಾಡಿ ಬರ್ತೀನಿ. ದಡಮಿನ ಓದ್ತಾ ಅಂತ ಹೊರಗೆ ಬರ್ರಿ. ಇವತ್ತು ಫುಲ್ಲು ಸುಸ್ತಾಗೈತ್ರಿ.
ಇವತ್ತು ಮಧ್ಯಾಹ್ನದಾಗೂ ಮಾಡಕ್ಕೆ ಹೋಗಿದ್ದೇನೆ, ಸಂಜೆನಾಗೂ ಮಾಡಕ್ಕೆ ಹೋಗೀನಿ ರೀ. ಯಾರು ಕರೀತಾರ ನಾವು ಅಲ್ಲೇ ಅಂದಿ ನೋಡಿ. ಎಷ್ಟೇ ನಂಗೆ ಕೆಲಸ ಇರಲಿ, ಬಿಜಿ ಇರಲಿ, ಹೋಗಲೇಬೇಕು ರೀ. ಓನೇನವ್ರು ನಾವು ಮಾಡೋದು, ನಮ್ಮದು ಅವ್ರು ಮಾಡೋದು ಚಂದ. ಒಬ್ಬರೇ ನಾವೇ ಮಾಡ್ಕೊಂಡು ನಂಗೆ ಚಂದ ಅಲ್ಲ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.